ಹಲೋ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅರ್ಪಿತಾ. 1 ಪಾಟ್ ಬಿಸಿಬೇಳೆಭಾತ್ ಅಂದರೆ ಒಂದೇ ಪಾತ್ರೆಯಲ್ಲಿ ಒಗ್ಗರಣೆನೂ ಹಾಕಿ ಅಕ್ಕಿನೂ ಹಾಕಿ ಬೇಯಿಸೋದು ಅಂತ. ಸಾಮಾನ್ಯ ಬಿಸಿಬೇಳೆಭಾತ್ ಅಂದರೆ ಮೊದಲಿಗೆ ಅನ್ನ ಬೇಳೆ ಎಲ್ಲ ಬೇಯಿಸಿ ಅದಕ್ಕೆ ಒಗ್ಗರಣೆ ಹಾಕ್ತಾರೆ. ಆದರೆ ನಾನಿಲ್ಲಿ ಇವತ್ತು ನಿಮಗೆ ತುಂಬ ಈಸಿ ಮೆಥಡಲ್ಲಿ ಬಿಸಿಬೇಳೆಭಾತ್ ಹೇಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ. ಅದ್ರ ಜೊತೆಗೆ ಬಿಸಿಬೇಳೆಭಾತ್ ಪೌಡರ್ನೂ ಹೇಗೆ ಮಾಡೋದು ಅಂಥೇಳಿ ತೋರಿಸ್ಕೊಟ್ಟಿದ್ದೀನಿ. ಅದರಲ್ಲೂ ಒಣಮೆಣಸಿನ್ಕಾಯಿ ಇಲ್ಲದೆ. ಇದನ್ನು ತುಂಬ ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ದಲಾಲ್ಸ್ ಡೆಲಿಕಸಿಗೆ ಸ್ವಾಗತ. ಬಿಸಿಬೇಳೆಭಾತ್ ಪೌಡರ್ ಮಾಡ್ಕೊಳ್ಳೋಕ್ಕೆ 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ, ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಬೇಕು. 1/4 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಜೀರಿಗೆ, 4 ಇಂಚು ಚಕ್ಕೆ, 4 ಲವಂಗ, 1 ಸ್ಪೂನ್ ಗಸಗಸೆ. ಸಣ್ಣಗಿರೋ ಐಟಮ್ಸ್ ಎಲ್ಲ ಸಪ್ರೇಟಾಗಿ ಹುರ್ಕೋಬೇಕು, ಇಲ್ಲದೆ ಹೋದರೆ ಸೀದ್ ಹೋಗುತ್ತೆ. 5 ಸ್ಪೂನ್ ಕೊತ್ತಂಬರಿ ಬೀಜ. ಸಾಮಾನ್ಯ ಇದಕ್ಕೆ ಒಣ ಕೊಬ್ಬರಿ ಹಾಕ್ತಾರೆ. ಇನ್ಸ್ಟಂಟಾಗಿ ಮಾಡ್ತೀನಿ ಅಂತಂದರೆ ಬೇಕಿದ್ರೆ ಹಾಕ್ಕೊಳ್ಳಿ. ಜಾಸ್ತಿ ಕ್ವಾಂಟಿಟಿಲಿ ಸ್ಟೋರ್ ಮಾಡಿ ಇಡ್ತೀನಿ ಅಂದರೆ ಹಾಕಬೇಡಿ, ಯಾಕಂದರೆ ಕೊಬ್ಬರಿ ಹಾಕೋದ್ರಿಂದ ಬೇಗ ಕಮ್ಮಟಾಗುತ್ತೆ. 1/4 ಸ್ಪೂನ್ ಅರಿಶಿನ. ಒಣ ಮೆಣಸಿನ್ಕಾಯಿ ಇಲ್ಲದೆ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ, ನಾನಿಲ್ಲಿ 4 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಟೇಸ್ಟಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದೆಲ್ಲ ಪೂರ್ತಿ ಸಣ್ಣಗಾಗೋವರೆಗೂ ಗ್ರೈಂಡ್ ಮಾಡ್ಕೋಬೇಕು. ಈಗ ಬಿಸಿಬೇಳೆಭಾತ್ ಪುಡಿ ರೆಡಿಯಾಗಿದೆ. ಬಿಸಿಬೇಳೆಭಾತ್ ಮಾಡೋಕ್ಕೆ 1 ಕಪ್ಪಷ್ಟು ಅಕ್ಕಿ, ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ಪಷ್ಟು ತೊಗರಿಬೇಳೆ, 1/4 ಕಪ್ಪು ಹೆಸರುಬೇಳೆ. ಇದನ್ನೆಲ್ಲ 3ರಿಂದ 4 ಸತಿ ನೀರು ಹಾಕಿ ಕ್ಲೀನಾಗಿ ತೊಳಿಬೇಕು. ಈಗ ಸ್ವಲ್ಪ ನೀರು ಹಾಕಿ ನೆನೆಯಕ್ಕೆ ಬಿಡಬೇಕು. ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ, ಅರ್ಧ ಸ್ಪೂನ್ ಸಾಸಿವೆ, 1 ಮೀಡಿಯಮ್ ಸೈಜ್ ಈರುಳ್ಳಿ ಎಲ್ಲ ಕೆಂಪಗಾದ್ಮೇಲೆ ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ, ಬಟಾಣಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಾಮಾನ್ಯ ಹಾಕೋದಿಲ್ಲ, ಆದರೆ ಇದನ್ನ ಹಾಕಿದ್ರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. 1 ಮೀಡಿಯಮ್ ಸೈಜಷ್ಟು ಟೊಮ್ಯಾಟೊ, ಕರಿಬೇವಿನ ಸೊಪ್ಪು. ಟೊಮ್ಯಾಟೊ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು. 1/4 ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 3 ಸ್ಪೂನ್ ಬಿಸಿಬೇಳೆಭಾತ್ ಪೌಡರ್, 1 ಸ್ಪೂನ್ ಬೆಲ್ಲ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಅಕ್ಕಿ ತೊಗೊಂಡಿದ್ದ ಕಪ್ ಅಳತೆಯಲ್ಲಿ 8 ಕಪ್ಪಷ್ಟು ನೀರು. ಬಿಸಿಬೇಳೆಭಾತ್ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ, ಅದಕ್ಕೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. 1 ಸ್ಪೂನ್ ಹುಣಸೆಹಣ್ಣು ರಸ. ಇದೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ನೆನೆಸಿಟ್ಟಿರೋ ಅಕ್ಕಿ ಬೇಳೆ ಹಾಕಿ 1 ಕುದಿ ಬರೋವರೆಗೂ ಕುದಿಸ್ಬೇಕು. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 3ರಿಂದ 4 ವಿಷಲ್ ಆಗೋವರೆಗೂ ಬೇಯಿಸ್ಕೋಬೇಕು. ಕುಕ್ಕರ್ನ ಪ್ರೆಷರ್ ಎಲ್ಲ ಹೋದ್ಮೇಲೆ ಲಿಡ್ ಓಪನ್ ಮಾಡಿದ್ರೆ ಬಿಸಿಬೇಳೆಭಾತ್ ರೆಡಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಕರ್ನಾಟಕದ ಮೋಸ್ಟ್ ಪಾಪ್ಯುಲರ್ ಡಿಶ್ ಬಿಸಿಬೇಳೆಭಾತ್ ರೆಡಿಯಾಗಿದೆ. ಟ್ರೆಡಿಷ್ನಲ್ ಮೆಥಡ್ಗಿಂತ 1 ಪಾಟ್ ಬಿಸಿಬೇಳೆಭಾತ್ ಈಸಿ ಅಲ್ವಾ? ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ 2 ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ.
ಹೀಗೆ ಈಸಿ ಮೆಥಡಲ್ಲಿ ತುಂಬ ವೆರೈಟೀಸ್ ಮಾಡಿ ತೋರಿಸ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.